ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಹಿಂದಿನ ವಿಡಿಯೋದಲ್ಲಿ ಪರ್ಸೆಂಟೇಜ್ ಪಾರ್ಟ್ 1 ಅಂದರೆ ಪರ್ಸೆಂಟೇಜಲ್ಲಿ ಯಾವೆಲ್ಲ ರೀತಿ ಕ್ವಶನ್ಸನ್ನು ಕೇಳಿದ್ರು ಪ್ರೀವಿಯಸ್ ಇಯರ್ SBI ಕ್ಲರ್ಕ್ ಪ್ರಿಲಿಮ್ಸಲ್ಲಿ ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ಈ ವಿಡಿಯೋದಲ್ಲೂ ಕೂಡ ಪರ್ಸೆಂಟೇಜಿನ ಕಂಟಿನ್ಯೂಡ್ ಪಾರ್ಟ್ ಇರುತ್ತೆ. ಸೊ ಯಾವೆಲ್ಲ ರೀತಿ ಲಾಸ್ಟ್ ಇಯರ್ ಕ್ಲರ್ಕ್ ಪ್ರಿಲಿಮ್ಸಲ್ಲಿ ಅಥವಾ SBI ಕ್ಲರ್ಕ್ ಪ್ರಿಲಿಮ್ಸಲ್ಲಿ ಕ್ವಶನ್ಸನ್ನು ಕೇಳಿದ್ರು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂತ. ಬೇಸ್ಡ್ ಆನ್ ದಟ್ ಈ ಕ್ವಶನ್ಸು ಕೂಡ ಇರುತ್ತೆ, ಅಥವಾ ಪರ್ಸೆಂಟೇಜ್ ಬೇಸ್ ಮೇಲೆ ಇನ್ನೂ ಯಾವೆಲ್ಲ ರೀತಿ ಕ್ವಶನ್ಸನ್ನು ಕೇಳ್ಬೋದು ಅನ್ನೋದನ್ನು ಇವತ್ತು ನೋಡ್ತಾ ಹೋಗೋಣ. ಸೊ ಹಾಗಾದರೆ ನಿಮಗೆ SBI ನೇಮಕಾತಿ 2021 ಇದೆ. ಸೊ ಲಾಸ್ಟ್ ಡೇಟ್ ಇರೋದು 17/5/2021. ಸೊ ಬಿಫೋರ್ ದಟ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಥವಾ ಅಪ್ಲೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಡೈರೆಕ್ಟ್ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಲಾಸ್ಟ್ ಇಯರ್ ಪೇಪರಲ್ಲಿ ಕೇಳಿರುವಂತಹ ಪರ್ಸೆಂಟೇಜ್ ಕ್ವಶನ್ಸು, ಆ್ಯನ್ ಆರ್ಮಿ ಲಾಸ್ಟ್ 10% ಆಫ್ ಇಟ್ಸ್ ಮೆನ್ ಇನ್ ವಾರ್ ಅಂತ ಹೇಳಿದ್ದಾರೆ. ಸೊ ಪ್ರತಿಯೊಂದು ಸ್ಟೇಟ್ಮೆಂಟನ್ನು ಕೂಡ ನೀವು ಓದ್ತಾ ಹೋಗಬೇಕಾಗತ್ತೆ, ಯಾಕಂದರೆ ಎಲ್ಲಿ ಕಾಮ ಇರುತ್ತೋ ಅಥವಾ ಎಲ್ಲಿ ಫುಲ್ ಸ್ಟಾಪ್ ಇರುತ್ತೋ ಸೊ ಅದನ್ನೆಲ್ಲ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಆ್ಯನ್ ಆರ್ಮಿ ಲಾಸ್ಟ್ 10% ಆಫ್ ಇಟ್ಸ್ ಮೆನ್ ಇನ್ ವಾರ್ ಅಂತ ಹೇಳಿದ್ದಾರೆ, ಅಂದರೆ 10% ಮೆನ್ನನ್ನು ವಾರಲ್ಲಿ ಕಳ್ಕೊಳ್ತಾರೆ. ನೆಕ್ಸ್ಟು 10% ಆಫ್ ದಿ ರಿಮೈನಿಂಗ್ ಡ್ಯೂ ಟು ಡಿಸೀಸಸ್. ಸೊ ಡಿಸೀಸ್ ಆಗಿ ಇನ್ನು 10% ರಿಮೈನಿಂಗ್ ಏನಿದಾರೋ ಅವರು ರಿಮೂವ್ ಆಗ್ತಾರೆ. ನೆಕ್ಸ್ಟು 10% ಆಫ್ ದಿ ರೆಸ್ಟ್ ಅಂತ ಹೇಳಿದ್ದಾರೆ. ರೆಸ್ಟ್ ಅಂದರೂ ಒಂದೇ, ರಿಮೈನಿಂಗ್ ಅಂದರೂ ಒಂದೇ. ನಿಮಗೆ ಎಕ್ಸಾಮಲ್ಲಿ ರೆಸ್ಟ್ ಅನ್ನೋ ವರ್ಡ್ ಆದರೂ ಕೊಡ್ಬೋದು ಅಥವಾ ರಿಮೈನಿಂಗ್ ಅನ್ನೋ ವರ್ಡ್ ಆದರೂ ಕೊಡ್ಬೋದು. ಸೊ ಇದೆರಡು ವರ್ಡ್ಗಳು ಗೊತ್ತಿರಬೇಕಾಗತ್ತೆ. ರೆಸ್ಟ್ ವರ್ಡ್ ಡಿಸೇಬಲ್ಡ್ ಅಂತ ಹೇಳಿದ್ದಾರೆ. ಹಾಗಾದರೆ ಫೈನಲ್ ಆಗಿ ದಿ ಸ್ಟ್ರೆಂತ್ ವಾಸ್ ರೆಡ್ಯೂಸ್ಡ್ ಟು 7,29,000 ಅಂತ ಇದೆ. ಫೈನಲ್ ಆಗಿ ಇದೆಲ್ಲ ರಿಮೂವ್ ಆದಮೇಲೆ ಯಾವುದೋ ಒಂದು ಸ್ಟ್ರೆಂತ್ ಇದೆ. ಸೊ ಆ ಸ್ಟ್ರೆಂತ್ ಏನು ಹೇಳ್ತಿದ್ದಾರೆ 7,29,000 ಅಂತ ಇದೆ ಆಕ್ಟಿವ್ ಮೆನ್. ಹಾಗಾದರೆ ಫೈಂಡ್ ದಿ ಒರಿಜಿನಲ್ ಸ್ಟ್ರೆಂತ್, ಅಂದರೆ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಎಷ್ಟು ಸ್ಟ್ರೆಂತ್ ಇತ್ತು ಅಥವಾ 100% ಆದರೆ ಸ್ಟ್ರೆಂತ್ ಎಷ್ಟಾಗತ್ತೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ನೋಡ್ತಾ ಹೋಗೋಣ. ಆ್ಯನ್ ಆರ್ಮಿ ಲಾಸ್ಟ್ 10% ಆಫ್ ಇಟ್ಸ್ ಮೆನ್ ಇನ್ ವಾರ್. ಸೊ ನಿಮಗೆ 100% ಫಸ್ಟ್ ಇತ್ತು ಅಂದರೆ ನಿಮ್ಮಲ್ಲಿ ಆರ್ಮಿ, ಅದರಲ್ಲಿ 10% ಏನಾಗ್ತಾ ಇದ್ದಾರೆ ವಾರಲ್ಲಿ ಅವರು ಲಾಸ್ ಆಗ್ತಾ ಇದೆ ಅಥವಾ ಲಾಸ್ಟ್ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ರಿಮೈನಿಂಗ್ ನಿಮ್ಮ ಹತ್ರ ಇರುವಂಥದ್ದು ಜಸ್ಟ್ 90% ಮಾತ್ರ. 90%ಅಲ್ಲಿ 10% ಆಫ್ ದಿ ರಿಮೈನಿಂಗ್ ಅಂತ ಹೇಳಿದ್ದಾರೆ ಡ್ಯೂ ಟು ಡಿಸೀಸಸ್. ಅಂದರೆ ನಿಮಗೆ ಗೊತ್ತಿದೆ 90ಗೆ 10% ಮಾಡೋಕ್ಕೆ ಹೋಗ್ಬೇಡಿ. 90 10% ಅಂದರೆ 9 ಬರುತ್ತೆ. ಸೊ ನೀವು ಡಿವೈಡೆಡ್ ಬೈ 100 ಮಾಡಿದ್ರು ಅದೇ ಆನ್ಸರು, ಡೈರೆಕ್ಟ್ ಮಾಡ್ಬೋದು, 9 ಬರುತ್ತೆ. ಹಾಗಾದರೆ 90ಯಲ್ಲಿ ಮತ್ತೆ 9% ನಿಮಗೆ ಡಿಸೀಸಲ್ಲಿ ಅಥವಾ ಡಿಸೀಸ್ ಆಗಿ ಅವರು ಕೂಡ ಲೆಫ್ಟ್ ಆಗ್ತಾ ಇದ್ದಾರೆ. ಹಾಗಾದರೆ ನಿಮ್ಮ ಹತ್ರ 90ಯಲ್ಲಿ 9ನ ಮೈನಸ್ ಮಾಡಿದರೆ ರಿಮೈನಿಂಗ್ ಬ್ಯಾಲೆನ್ಸ್ 81 ಉಳಿಯುತ್ತೆ. ಈ 81ಅಲ್ಲಿ 10% ಆಫ್ ದಿ ರೆಸ್ಟ್ ವರ್ ಡಿಸೇಬಲ್ಡ್ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಮತ್ತೆ 10% ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. 81ಗೆ 10% ಆ್ಯಡ್ ಮಾಡಿದರೆ ಒಂದು ಡಿಜಿಟ್ ಆದಮೇಲೆ ಪಾಯಿಂಟ್ ಡೆಸಿಮಲ್ ಪ್ಲೇಸ್ ಮಾಡ್ತಾ ಹೋಗ್ರಿ. ಮತ್ತೆ 100 ಎಲ್ಲ ಬರ್ಕೊಳ್ಬೇಡಿ ಎಕ್ಸಾಮಲ್ಲಿ, ಈ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಡಿ. 81ಗೆ 10% ಅಂದರೆ ಅದು 8.1 ಆಗಿರುತ್ತೆ ನಿಮಗೆ. ಸೊ ಫೈನಲ್ ಆಗಿ ನಿಮ್ಮಲ್ಲಿ ಯಾವುದೋ ಒಂದು ಪರ್ಸೆಂಟೇಜ್ ಆಫ್ ಸ್ಟ್ರೆಂತ್ ರಿಮೈನಿಂಗ್ ಉಳಿಯುತ್ತೆ. ಹಾಗಾದರೆ 81 ಏನಿದ್ದಾರೆ ಇವರು ಡಿಸೇಬಲ್ಡ್ ಅಂದಮೇಲೆ ಟೋಟಲ್ 81 ಇತ್ತು, ಅದರಲ್ಲಿ 8.1 ಡಿಸೇಬಲ್ ಆಗ್ತಾ ಇದ್ದಾರೆ ಅಂದರೆ ಇವರನ್ನು ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಸೊ 8.1 ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ 72.9 ನಿಮ್ಮಲ್ಲಿ ಫೈನಲ್ ಆಗಿ ರಿಮೈನಿಂಗ್ ಬ್ಯಾಲೆನ್ಸ್ ಉಳಿಯುವಂತಹ ಪರ್ಸೆಂಟೇಜ್ ಆಫ್ ಸ್ಟ್ರೆಂತ್ ಆಗಿರುತ್ತೆ. ಈ ಪರ್ಸೆಂಟೇಜ್ ಆಫ್ ಸ್ಟ್ರೆಂತಿಗೆ ನಿಮಗೆ ಅವರೊಂದು ವ್ಯಾಲ್ಯೂ ಕೊಟ್ಟಿದ್ದಾರೆ, ಆ ವ್ಯಾಲ್ಯೂನ ನೀವು ಇಲ್ಲಿ ಇನ್ಕ್ಲೂಡ್ ಮಾಡ್ತಾ ಹೋಗಿ. 72.9% ಅನ್ನೋದು ನಿಮ್ಮ ಹತ್ರ ಫೈನಲ್ ಆಗಿ ರಿಮೈನಿಂಗ್ ಉಳಿಯುವಂತಹ ಸ್ಟ್ರೆಂತ್ ಆಗಿರುತ್ತೆ. ಈ 72.9%ಗೆ 7,29,000 ಆದರೆ ಕೇಳಿರುವಂಥದ್ದು ಫೈಂಡ್ ದಿ ಒರಿಜಿನಲ್ ಸ್ಟ್ರೆಂತ್. ಹಾಗಾದರೆ ಇನಿಷಿಯಲ್ ಸ್ಟ್ರೆಂತ್ ಅಥವಾ 100% ಸ್ಟ್ರೆಂತ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ನೀವು ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ 72.9% ಏನಿದೆ, ಸೊ ಇದು ನಿಮ್ಮ ಹತ್ರ ಫೈನಲ್ ಆಗಿ ಉಳಿದಿರುವಂತಹ ಸ್ಟ್ರೆಂತ್. ಇದೆಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟ್ರಾಕ್ಟ್ ಮಾಡಿದ ಮೇಲೆ ಹಾಗಾದರೆ 72.9ಗೆ ನಿಮಗೆ 7,29,000 ಆದರೆ 7,29,000 ಆದರೆ ಫೈಂಡ್ ದಿ ಒರಿಜಿನಲ್ ಸ್ಟ್ರೆಂತ್ ಅಂದರೆ 100%ಗೆ ಎಷ್ಟಾಗತ್ತೆ ಅಂತ ಕೇಳಿರ್ತಾರೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಮತ್ತೆ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಬರ್ಕೊಳ್ಳೋಕೆ ಹೋಗಬೇಡಿ. ಸೊ 72.9 ಇದೆ, ಇಲ್ಲಿ 7,29,000 ಇದೆ ಅಂದರೆ ಇದೆರಡು ಸಬ್ಸ್ಟ್ರಾಕ್ಟ್ ಆಗುತ್ತೆ. ಬಟ್ ಡೆಸಿಮಲ್ ಇರೋದ್ರಿಂದ ನೀವು ಸೊ ಈ ಡೆಸಿಮಲ್ ರಿಮೂವ್ ಆಗಬೇಕು ಅಂದರೆ ಇಲ್ಲೊಂದು 0 ಹಾಕ್ಕೊಳ್ಬೇಕಾಗತ್ತೆ. ಒಂದು 0 ಆ್ಯಡ್ ಮಾಡ್ಕೊಳ್ಳಿ. ಈ 729ಗೆ ಈ 729ಅನ್ನು ಕ್ಯಾನ್ಸಲ್ ಮಾಡಿ, ಎರಡು ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ಇಲ್ಲಿ ನಿಮಗೆ 1000 ಇದೆ, ಮುಂದೆ 3 0 ಬರುತ್ತೆ. ಹಾಗಾದರೆ ನಿಮ್ಮ ಆನ್ಸರು ಆಪ್ಷನ್ ಎ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ.
ಸೊ ಇಲ್ಲೊಂದು ಫ್ರಾಕ್ಷನ್ ಬೇಸ್ ಮೇಲೆ ಒಂದು ಕ್ವಶನ್ಸ್ ಕೇಳಿದ್ದಾರೆ. ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ನ ಎಷ್ಟೋ ಪರ್ಸೆಂಟೇಜ್ ರೈಸ್ ಮಾಡಿರ್ತಾರೆ. ಸೊ ಯೂಶ್ವಲಿ ಪರ್ಸೆಂಟೇಜಲ್ಲಿ ಈ ಕ್ವಶನ್ಸನ್ನ ಎಲ್ಲ ಎಕ್ಸಾಮಲ್ಲೂ ರಿಪೀಟ್ ಮಾಡಿದ್ದಾರೆ. ಹಾಗಾಗಿ ಆಸ್ಪಿರೆಂಟ್ಸ್ ಗೊತ್ತಿರಲಿ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ಸ್. ಎಲ್ಲ ಎಕ್ಸಾಮ್ಗಳಲ್ಲಿ ಈ ಕ್ವಶನ್ಸನ್ನ ಕೇಳ್ತಾ ಹೋಗಿದ್ದಾರೆ. ಹಾಗಾಗಿ ಗೊತ್ತಿರಲಿ ನಿಮಗೆ. ಸೊ ಸೈಡಲ್ಲಿ ನೋಟ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ಎಲ್ಲ ಅದು ನ್ಯೂಮರೇಟರ್ ಆಗಿರ್ಬೋದು, ಡಿನಾಮಿನೇಟರ್ ಆಗಿರ್ಬೋದು, ಏನೋ ಒಂದು ರೈಸ್ ಆಗಿರುತ್ತೆ ಅಥವಾ ಇನ್ಯಾವುದೋ ಜಾಸ್ತಿ ಆಗಿರುತ್ತೆ ಅಂತ ಹೇಳ್ತಾರೆ. ಮತ್ತು ಇದನ್ನು ನೀವು ಎಕ್ಸ್ ವೈ ಆ ಥರ ಏನು ತಗೊಳಕ್ಕೆ ಹೋಗಬೇಡಿ. ಇಲ್ಲಿ ಎಕ್ಸ್ ಆ್ಯಂಡ್ ವೈನ ಅವಶ್ಯಕತೆ ಇಲ್ಲ ನಿಮಗೆ. ಎಕ್ಸ್ ಆ್ಯಂಡ್ ವೈ ಬರ್ಕೊಳ್ತೀರಾ ಅಂದರೆ ಮತ್ತದು ನಿಮಗೆ ಎಕ್ಸಾಮಲ್ಲಿ ಕಾಂಪ್ಲಿಕೇಟೆಡ್ ಆಗುತ್ತೆ ಅಥವಾ ನಿಮ್ಮ ಕ್ಯಾಲ್ಕುಲೇಷನ್ ಸ್ಟೆಪ್ ಜಾಸ್ತಿ ಆಗ್ತಾ ಹೋಗುತ್ತೆ. ಡೈರೆಕ್ಟಾಗಿ ನ್ಯೂಮರೇಟರ್ ಎಷ್ಟು ಜಾಸ್ತಿ ಆಗಿದೆ ಅಥವಾ ಎಷ್ಟು ಕಡಿಮೆ ಆಗಿದೆ ಅನ್ನೋದನ್ನು ಡೈರೆಕ್ಟಾಗಿ ಬರ್ಕೊಳ್ತಾ ಹೋಗಿ. ಫೈನಲ್ ಆಗಿ ರಿಸಲ್ಟೆಂಟ್ ಫ್ರಾಕ್ಷನ್ ಕೊಟ್ಟಿರ್ತಾರೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಫೈನಲ್ ಆನ್ಸರ್ ಸಿಗ್ತಾ ಹೋಗುತ್ತೆ. ಹಾಗಾದರೆ ಕ್ವಶನ್ಸ್ ನೋಡೋದಾದರೆ, ನ್ಯೂಮರೇಟರ್ ಆಫ್ ಎ ಫ್ರಾಕ್ಷನ್ ಈಸ್ ಡಿಕ್ರೀಸ್ಡ್ ಬೈ 25% ಅಂತ ಹೇಳಿದ್ದಾರೆ. ಅಂದರೆ 25% ಏನಾಗ್ತಾ ಇದೆ, ನ್ಯೂಮರೇಟರ್ ಡಿಕ್ರೀಸ್ ಆಗ್ತಾ ಇದೆ. ಡಿನಾಮಿನೇಟರ್ ಈಸ್ ಇನ್ಕ್ರೀಸ್ಡ್ ಬೈ 250% ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಇನಿಷಿಯಲಿ ನಿಮಗೆ 100% ಇರುತ್ತೆ. 100% ಇರೋದು 25% ಕಡಿಮೆ ಆಗ್ತಾ ಇದೆ ಅಥವಾ ಡಿಕ್ರೀಸ್ ಆಗ್ತಾ ಇದೆ ನ್ಯೂಮರೇಟರು. ಅದೇ ರೀತಿ 100% ಇರುವಂತಹ ಡಿನಾಮಿನೇಟರು 250% ಜಾಸ್ತಿ ಆಗ್ತಾ ಇದೆ. ಹಾಗಾದರೆ ರಿಸಲ್ಟೆಂಟ್ ಫ್ರಾಕ್ಷನ್, ಸೊ ಇದಿಷ್ಟು ಆದಮೇಲೆ ನಿಮಗೆ ಫೈನಲ್ ರಿಸಲ್ಟೆಂಟ್ ಫ್ರಾಕ್ಷನ್ ಏನಿದೆ 6/5 ಆಗಿರುತ್ತೆ. ವಾಟ್ ಈಸ್ ದ ಒರಿಜಿನಲ್ ಫ್ರಾಕ್ಷನ್ ಅಂತ ಕೇಳಿದ್ದಾರೆ. ಹಾಗಾದರೆ ನೋಡ್ತಾ ಹೋಗೋಣ. ನ್ಯೂಮರೇಟರ್ ಆಫ್ ಎ ಫ್ರಾಕ್ಷನ್ ಈಸ್ ಡಿಕ್ರೀಸ್ಡ್ ಬೈ 25%. ಅಂದರೆ ನಿಮ್ಮ ಹತ್ರ 100 ಇತ್ತು ನ್ಯೂಮರೇಟ್ರು, 25% ಕಡಿಮೆ ಆಗ್ತಾ ಇದೆ ಅಂದರೆ ಸೊ ಅದು 75 ಆಗಿರುತ್ತೆ. ಡಿವೈಡೆಡ್ ಬೈ, ಡೈರೆಕ್ಟ್ ಬರ್ಕೊಳ್ತಾ ಹೋಗಿ, 100ಅಲ್ಲಿ 25ನ ಮೈನಸ್ ಮಾಡಿದರೆ 75. ನೆಕ್ಸ್ಟು ಡಿನಾಮಿನೇಟರ್ ಕೂಡ ನಿಮ್ಮ ಹತ್ರ ಇನಿಷಿಯಲಿ 100 ಇರುತ್ತೆ, ಅದು ಇನ್ಕ್ರೀಸ್ ಆಗ್ತಾ ಇರುವಂಥದ್ದು 250%. ಅಂದರೆ 100ಗೆ 250% ಜಾಸ್ತಿ ಆಗ್ತಾ ಇದೆ ಅಂದರೆ ಏನು ರೈಸ್ ಆಗಿರುತ್ತೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಆಗ್ತಾ ಇರುವಂಥದ್ದು ಇನ್ಕ್ರೀಸ್, ಹಾಗಾಗಿ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಆಗ್ತಾ ಇರುವಂಥದ್ದು ಡಿಕ್ರೀಸ್, ಹಾಗಾಗಿ ಸಬ್ಸ್ಟ್ರಾಕ್ಟ್ ಮಾಡಿದ್ವಿ. 100ಅಲ್ಲಿ 25 ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 75, ಬಟ್ ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾಗಿ 100ಗೆ 250ನ ಆ್ಯಡ್ ಮಾಡ್ಕೊಳ್ಳಿ, ನಿಮಗೆ 350 ಆಗುತ್ತೆ ಇನ್ಕ್ರೀಸ್ ಆದಮೇಲೆ. ಸೊ ಇದಿಷ್ಟು ಆದಮೇಲೆ ರಿಸಲ್ಟೆಂಟ್ ಫ್ರಾಕ್ಷನ್ ಹೇಳಿದ್ದಾರೆ ಅವರು. ಇದಿಷ್ಟು ಫೈನಲ್ ಪ್ರೋಸೆಸ್ ಆದಮೇಲೆ ರಿಸಲ್ಟೆಂಟ್ ಫ್ರಾಕ್ಷನ್ ಏನಾಗುತ್ತೆ, 6/5 ಆಗುತ್ತೆ. ಸೊ ಹಾಗಾದರೆ ಇನಿಷಿಯಲ್ ಅಥವಾ ಒರಿಜಿನಲ್ ಫ್ರಾಕ್ಷನ್ ಏನು ಅಂತ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿದೆ, ಲೆಫ್ಟ್ ಹ್ಯಾಂಡ್ ಸೈಡ್ ವ್ಯಾಲ್ಯೂ ಮತ್ತು ರೈಟ್ ಹ್ಯಾಂಡ್ ಸೈಡ್ ವ್ಯಾಲ್ಯೂನ ನೀವು ಡೈರೆಕ್ಟ್ ಕ್ಯಾನ್ಸಲೇಷನ್ ಆಗೋ ರೀತಿ ಇದ್ದರೆ ಕ್ಯಾನ್ಸಲೇಷನ್ ಮಾಡ್ಬೋದು. ಇನ್ ಕೇಸ್ ಕ್ಯಾನ್ಸಲ್ ಆಗಲಿಲ್ಲ ಅಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ 5 ಮತ್ತು 35 ಡಿವೈಡ್ ಆಗುತ್ತೆ. ಸೊ ಡಿವೈಡ್ ಇಲ್ಲೇ ಸಿಂಪ್ಲಿಫೈ ಮಾಡಿ, 5 1s 5 7s 35 ಆಗುತ್ತೆ. ನೆಕ್ಸ್ಟ್ ಅಗೇನ್ 75 ಮತ್ತು 75ಅಲ್ಲಿ ಡಿವೈಡ್ ಆಗುತ್ತೆ. ಸೊ ಯಾಕಂದರೆ 6 ಮತ್ತು 75 ಡಿವೈಡ್ ಆಗಲ್ಲ. ಸೊ 5 1s 5, 2 ಉಳಿತು 20 ಅಂದರೆ 5 4s 20 ಆಗುತ್ತೆ ನಿಮಗೆ. ಸೊ 5 15s 75. ಅಗೇನ್ 15 ಮತ್ತು 14 ಉಳಿತು. ನೆಕ್ಸ್ಟ್ ಇಲ್ಲಿ 6 ಇದೆ, 6 ಮತ್ತು 15 ಅಂದರೆ ಇದೆರಡು ಸಿಂಪ್ಲಿಫೈ ಮಾಡ್ಬೋದು. 3 2s 6, 3 5s 15. ರಿಮೈಂಡರ್ ಇಲ್ಲಿ 5 ಇದೆ, ಇಲ್ಲಿ 2 ಇದೆ, ಇಲ್ಲಿ 14 ಇದೆ, ಇಲ್ಲಿ 1 ಇದೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ ರಿಮೈನಿಂಗ್. ಸೊ 5 × 1 5 ಆಗುತ್ತೆ, 14 2s 28 ಆಗುತ್ತೆ. ಹಾಗಾದರೆ 14 × 2 ಮಾಡಿದರೆ ನಿಮಗೆ 28 ಆಯಿತು. 5 × 1 ಮಾಡಿದರೆ 5 ಆಯಿತು. ನಿಮ್ಮ ಆನ್ಸರ್ 28/5 ಆಗಿರುತ್ತೆ. ಅಥವಾ ವಾಟ್ ಈಸ್ ದ ಒರಿಜಿನಲ್ ಫ್ರಾಕ್ಷನ್ ಅಂದರೆ ಆಪ್ಷನ್ ಬಿ, ಆನ್ಸರ್ 28/5. ಸೊ ಈ ರೀತಿ ಮಾಡ್ತಾ ಹೋಗಿ. ನಿಮಗೆ ಎಕ್ಸ್ ಆ್ಯಂಡ್ ವೈನ ಅವಶ್ಯಕತೆನೇ ಇಲ್ಲ, ಇಲ್ಲಿ ಎಕ್ಸ್ ಆ್ಯಂಡ್ ವೈನ ಬರ್ಕೊಳ್ಳೋಕೆ ಹೋಗ್ಬಿಡಿ. ಸೊ ಅದು ಕಾಂಪ್ಲಿಕೇಟೆಡ್ ಆಗುತ್ತೆ. ಸೊ ಅದೇ ರೀತಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಇನ್ ಎ ವಿಲೇಜ್ 3 ಸೊ ಕ್ವಶನ್ ಸ್ವಲ್ಪ ಲೆಂತ್ ಇದೆ. ಸೊ ಹಾಗಂತ ಕ್ವಶನ್ ಲೆಂತ್ ಇದೆ ಅಂತ ಕಾಂಪ್ಲಿಕೇಟೆಡ್ ಏನಲ್ಲ. ನಿಮಗೆ ಎಷ್ಟು ಕ್ವಶನ್ಸ್ ಲೆಂತ್ ಇರುತ್ತೋ ಅಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಆ ಇನ್ಫಾರ್ಮೇಷನನ್ನು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಇನ್ ಎ ವಿಲೇಜ್ 3 people ಕಂಟೆಸ್ಟೆಡ್ ಫಾರ್ ದಿ ಪೋಸ್ಟ್ ಆಫ್ ವಿಲೇಜ್. ಯಾವುದೋ ಒಂದು ವಿಲೇಜಲ್ಲಿ ಎಲೆಕ್ಷನ್ ನಡೀತಾ ಇದೆ. ಸೊ ಅಲ್ಲಿ 3 persons ಅಥವಾ 3 people, ನಿಮಗಿದು ಇಂಪಾರ್ಟೆಂಟಾಗಿ ಗೊತ್ತಿರಬೇಕು. ಯಾಕಂದರೆ ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ಈ ಥರದ ಕ್ವಶನ್ ಇತ್ತು. ಬಟ್ ಅಲ್ಲಿ ವಿನ್ನರ್ ಮತ್ತು ಲೂಸರ್ ಮಾತ್ರ ಇದ್ದರು, ಅಂದರೆ ಇಬ್ಬರು ಕ್ಯಾಂಡಿಡೇಟ್ಸ್ ಇದ್ದರು. ಬಟ್ ಇಲ್ಲಿ ಇಬ್ಬರು ಇಲ್ಲ, 3 persons ಇದ್ದಾರೆ. ಡ್ಯೂ ಟು ದೇಯರ್ ಓನ್ ಇಂಟ್ರೆಸ್ಟ್ ಆಲ್ ದಿ ವೋಟ್ಸ್ ವರ್ ವೋಟೆಡ್ ಆ್ಯಂಡ್ ನೋ ವೋಟ್ಸ್ ವಾಸ್ ಇನ್ವ್ಯಾಲಿಡ್. ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ 100% ವೋಟ್ ಫಾಲ್ ಆಗಿದೆ, ಯಾವುದೇ ವೋಟ್ ಕೂಡ ಇನ್ವ್ಯಾಲಿಡ್ ಆಗ್ತಾ ಇಲ್ಲ. ಸೊ ಇನ್ವ್ಯಾಲಿಡ್ ಆಗ್ತಾ ಇಲ್ಲ ಅಂದರೆ ನೀವು 100% ವೋಟ್ ಅಂತ ತಗೊಳ್ಬೋದು. ಲೂಸಿಂಗ್ ಕ್ಯಾಂಡಿಡೇಟ್ ಗಾಟ್ 30% ಆಫ್ ದಿ ವೋಟ್ಸ್ ಅಂತ ಹೇಳಿದ್ದಾರೆ. ಅಂದರೆ ಯಾರೋ ಒಬ್ಬ ಎಲೆಕ್ಷನಲ್ಲಿ ಸೋಲ್ತಾನೆ ಅಥವಾ ಲೂಸಿಂಗ್ ಕ್ಯಾಂಡಿಡೇಟ್ ಆಗ್ತಾನೆ, ಅವನು 30% ವೋಟ್ಸನ್ನು ತಗೊಳ್ತಾನೆ. ಹಾಗಾದರೆ ವಿನ್ನರ್ ಏನಾಗಿರಬೇಕು, 70% ವೋಟರ್ ತಗೊಂಡಿರಬೇಕು. ಬಟ್ 70% ವಿನ್ನರ್ ಮಾತ್ರ ತಗೊಂಡಿರಲ್ಲ. ಯಾಕಂದರೆ ಇಲ್ಲಿ 3 persons ಅಂತ ಹೇಳಿದ್ದಾರೆ. ಹಾಗಾಗಿ ವಿನ್ನರ್ ಜೊತೆಗೆ ಇನ್ನೊಬ್ಬ ರೈವಲ್ ಅಥವಾ ನಿಯರೆಸ್ಟ್ ರೈವಲ್ ಅಂದರೆ ಅಪೋಸಿಟ್ ಪಾರ್ಟಿ ಇರ್ತಾನೆ ಅಂತ ಅದರ ಅರ್ಥ. ವಾಟ್ ಕುಡ್ ಬಿ ದ ಮಿನಿಮಮ್ ಅಬ್ಸಲ್ಯೂಟ್ ಮಾರ್ಜಿನ್ ಆಫ್ ವೋಟ್ಸ್
ಸೊ ಕೇಳಿರುವಂಥದ್ದು ಅವರು ಮಿನಿಮಮ್ ಅಬ್ಸಲ್ಯೂಟ್ ಮಾರ್ಜಿನ್ ವೋಟ್ಸ್ ಬೈ ವಿಚ್ ದಿ ವಿನ್ನಿಂಗ್ ಕ್ಯಾಂಡಿಡೇಟ್ ಲೀಡ್ ಬೈ ನಿಯರೆಸ್ಟ್ ರೈವಲ್, ಅಂದರೆ ಇವನು ಥರ್ಡ್ ಪರ್ಸನ್ ಆಗ್ತಾನೆ. ನಿಮಗೆ ವಿನ್ನಿಂಗ್ ಕ್ಯಾಂಡಿಡೇಟ್ಗೆ ಇನ್ನೊಬ್ಬ ಯಾರೋ ಪ್ರತಿಸ್ಪರ್ಧಿ ಇದ್ದಾನೆ, ಅದನ್ನೇ ನಿಯರೆಸ್ಟ್ ರೈವಲ್ ಅಂತ ಹೇಳ್ತೀವಿ. ಇಫ್ ಈಚ್ ಕ್ಯಾಂಡಿಡೇಟ್ ಗಾಟ್ ಆ್ಯನ್ ಇಂಟೀಗ್ರಲ್ ಪರ್ಸೆಂಟ್ ಆಫ್ ವೋಟ್ಸ್, ಹಾಗಾದರೆ ನಿಮಗೆ ವಿನ್ನಿಂಗ್ ಕ್ಯಾಂಡಿಡೇಟ್ ಮತ್ತು ನಿಯರೆಸ್ಟ್ ರೈವಲ್ ಏನಿದ್ದಾನೆ ಅವರಿಬ್ಬರ ನಡುವಿನ ಮಿನಿಮಮ್ ಅಬ್ಸಲ್ಯೂಟ್ ಮಾರ್ಜಿನ್ ಆಫ್ ವೋಟ್ಸ್ ಏನು ಅಂತ ಕೇಳಿದ್ದಾರೆ. ಫಸ್ಟ್ ನೋಡ್ತಾ ಹೋಗಿ 100% ವೋಟ್ಸ್ ಇದೆ ಟೋಟಲ್ ಆಗಿ, ಯಾವುದೇ ವೋಟ್ಸ್ಗಳು ಇನ್ವ್ಯಾಲಿಡ್ ಆಗಿಲ್ಲ. ಸೊ 30%ನ ಲೂಸರ್ ತಗೊಳ್ತಾ ಇದ್ದಾನೆ. ಹಾಗಾದರೆ ರಿಮೈನಿಂಗ್ 70% ಏನಿದೆ ಇದನ್ನು ವಿನ್ನರ್ ಮತ್ತು ನಿಯರೆಸ್ಟ್ ರೈವಲ್ ಪಾರ್ಟಿ ಇವನು ತಗೊಂಡಿರಲೇಬೇಕು. ಇದು 70% ಒಬ್ಬನೇ ಅಲ್ಲ, ಯಾಕೆಂದರೆ ಇಲ್ಲಿ 3 ಪೀಪಲ್ ಇದ್ದಾರೆ. ಹಾಗಾಗಿಂದ 70%ನ ವಿನ್ನರ್ ಮತ್ತು ಪ್ರತಿಸ್ಪರ್ಧಿ ರೈವಲ್ ಅನ್ನೋನು ಇನ್ನೊಬ್ಬ ತಗೊಂಡಿರಲೇಬೇಕಾಗತ್ತೆ. ಹಾಗಾದರೆ ನಾವು 70ನ ಸ್ಪ್ಲಿಟ್ ಮಾಡಿ ಬರೆದ್ರೆ 36 ಮತ್ತು 34 ಅಂತ ಬರಿಬೋದು. ಯಾಕಂದರೆ ವಿನ್ನರು ಜಾಸ್ತಿ ವೋಟ್ಸ್ ತಗೊಂಡಿರಲೇಬೇಕು. 36 ಮತ್ತು 34 ಅಂತ ಬರಿಬೋದು. ಸೊ 35 ಬರಿಬೋದಲ್ವಾ? 35 ವಿನ್ನರಿಗೂ 35 ವೋಟ್ಸು, ಪ್ರತಿಸ್ಪರ್ಧಿಗೂ 35 ವೋಟ್ಸ್ ಅಂದರೆ ಡ್ರಾ ಆಗುತ್ತೆ, ಯಾರೂ ಕೂಡ ಇಲ್ಲಿ ವಿನ್ ಆಗಲ್ಲ. ಹಾಗಾಗಿ ಇವನು ವಿನ್ನರ್ ಅಂತ ಬರೆದ್ಮೇಲೆ ಇವನು ಪ್ರತಿಸ್ಪರ್ಧಿಗಿಂತ ಜಾಸ್ತಿನೇ ಇರಬೇಕು. ಹಾಗಾದರೆ ಇವನ್ನ 36 ತಗೊಂಡು ಇವನ್ನ 35 ಮಾಡ್ಬೋದಾ? 36 ಮತ್ತು 35 71 ಆಗುತ್ತೆ. ನಿಮಗೆ 70ಗೂ ಈಕ್ವಲ್ ಆಗಬೇಕು, ವಿನ್ನರು ರೈವಲ್ಗಿಂತ ಜಾಸ್ತಿ ವೋಟ್ಸ್ ಇರಬೇಕು. ಹಾಗಾದರೆ ಎರಡೇ ಆಪ್ಷನ್ ಬರೋದು, ವಿನ್ನರ್ 36 ಆಗಿರಬೇಕು, ರೈವಲ್ಲು 34 ಆಗಿರಬೇಕು. ಹಾಗಾದರೆ 33 37 ತಗೋಬೋದಲ್ಲ, ಯಾಕಂದರೆ ವಿನ್ನರಿಗೆ 37 ತಗೊಂಡು ರೈವಲಿಗೆ 33 ತಗೊಳ್ಬೋದಲ್ಲ, ಅದು 70 ಆಗುತ್ತಲ್ಲ. ಬಟ್ ಇಲ್ಲಿ 37 ತಗೊಂಡ್ರೆ ಅವ್ರು ಇಲ್ಲೊಂದು ಇನ್ಫಾರ್ಮೇಷನ್ ಹೇಳಿದ್ದಾರೆ, ಮಿನಿಮಮ್ ಅಬ್ಸಲ್ಯೂಟ್ ಮಾರ್ಜಿನ್, ಮಿನಿಮಮ್ ಮಾರ್ಜಿನ್ ಇರಬೇಕು. ಸೊ ನೀವು 37 33 ತಗೊಂಡ್ರೆ 4 ಆಗುತ್ತೆ, ಅದು ಮಿನಿಮಮ್ ಅಲ್ಲ ಮ್ಯಾಕ್ಸಿಮಮ್ ಆಗುತ್ತೆ. ಯಾಕಂದರೆ 36 34 ಅಲ್ಲಾರೆ ಮಿನಿಮಮ್ 2 ಬರುತ್ತೆ ನಿಮಗೆ. ಹಾಗಾಗಿ ಸೊ ಇಲ್ಲಿ 33 ಮತ್ತು 37 ತಗೊಳ್ಬೇಡಿ, ನಿಮ್ಮ ಮಿನಿಮಮ್ ಅಬ್ಸಲ್ಯೂಟ್ ಮಾರ್ಜಿನ್ ಹೇಳಿರೋದ್ರಿಂದ ಸೊ ವಿನ್ನರಿಗೆ 36 ವೋಟ್ಸ್ ಇರಬೇಕು ಅಥವಾ ಪ್ರತಿಸ್ಪರ್ಧಿಗೆ 34 ಆಗಿರಬೇಕು. ಸೊ ರೈವಲ್ ಪಾರ್ಟಿ ಏನಿರ್ತಾನೆ ವಿನ್ನರಿಗಿಂತ ಕಡಿಮೆ ವೋಟ್ಸ್ ತಗೊಂಡಿರ್ತಾನೆ, ಹಾಗಾಗಿ ಇವನು 36 ವೋಟ್ ತಗೊಂಡವನು ವಿನ್ನರ್ ಆಗಿರಲೇಬೇಕು. ಹಾಗಾದರೆ ಇವರಿಬ್ಬರ ನಡುವಿನ ಮಿನಿಮಮ್ ಅಬ್ಸಲ್ಯೂಟ್ ಮಾರ್ಜಿನ್ ಆಫ್ ವೋಟ್ ಎಷ್ಟು ಅಂದರೆ 36 ಮೈನಸ್ 34 2. ಸೊ ಡಿಫ್ರೆನ್ಸ್ ಏನಾಗಿರುತ್ತೆ? 2 ಆಗಿರುತ್ತೆ. ಆಪ್ಷನ್ ಬಿ ಆನ್ಸರ್ 2. ಈ ರೀತಿ ಸಾಲ್ವ್ ಮಾಡಬೇಕಾಗತ್ತೆ. ಸೊ ಕ್ವಶನ್ ಸ್ವಲ್ಪ ನಿಮಗೆ ಲೆಂತ್ ಇದೆ, ಸೊ ಬಟ್ ಲೆಂತ್ ಇದ್ರೂ ಕೂಡ ಇನ್ ಡೀಟೇಲ್ ಇನ್ಫಾರ್ಮೇಷನ್ ಇರೋದ್ರಿಂದ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. The price of an article is first increased by 20% ಅಂತ ಹೇಳಿದ್ದಾರೆ. ಅಂದರೆ ಫಸ್ಟು ಯಾವುದೋ ಒಂದು ಆರ್ಟಿಕಲ್ ಇದೆ, ಸೊ ಅದರ ಪ್ರೈಸ್ ಎಷ್ಟು ರೈಸ್ ಆಗ್ತಾ ಇದೆ ಅಂದರೆ 20% ರೈಸ್ ಆಗ್ತಾ ಇದೆ. ಲೇಟರ್ ಆನ್ ಪ್ರೈಸ್ ವಾಸ್ ಡಿಕ್ರೀಸ್ಡ್ ಬೈ 25%. ಆಫ್ಟರ್ ದ್ಯಾಟ್ ಅಥವಾ ಲೇಟರ್ ಆಗಿ ಏನಾಗ್ತಿದೆ ಅದು 25% ಡಿಕ್ರೀಸ್ ಆಗ್ತಾ ಇದೆ ಡ್ಯೂ ಟು ರಿಡಕ್ಷನ್ ಇನ್ ಸೇಲ್ಸ್. ಫೈಂಡ್ ದಿ ನೆಟ್ ಪರ್ಸೆಂಟೇಜ್ ಚೇಂಜ್ ಇನ್ ಫೈನಲ್ ಪ್ರೈಸ್ ಆಫ್ ಆರ್ಟಿಕಲ್. ಸೊ ಫೈನಲ್ ಆಗಿ ಎಷ್ಟು ಪರ್ಸೆಂಟೇಜ್ ಚೇಂಜಸ್ ಆಗಿತ್ತು ಅಂತ ಕೇಳ್ತಿದ್ದಾರೆ ಆರ್ಟಿಕಲ್ ಪ್ರೈಸಲ್ಲಿ. ಹಾಗಾದರೆ ಪ್ರೈಸ್ ಆಫ್ ಎನ್ ಆರ್ಟಿಕಲ್, ನನಗೆ ಆರ್ಟಿಕಲ್ನ ಪ್ರೈಸೇ ಗೊತ್ತಿಲ್ಲ, ನಾನು ಆರ್ಟಿಕಲ್ ಪ್ರೈಸನ್ನು 100 ಅಂತ ತಗೊಳ್ತೀನಿ. ನೆಕ್ಸ್ಟ್ ಫಸ್ಟ್ ಇಟ್ ವಾಸ್ ಇನ್ಕ್ರೀಸ್ಡ್ ಬೈ 20%. ಸೊ ಫಸ್ಟ್ ಏನಾಗ್ತಾ ಇದೆ ಅದು ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾದರೆ 100 ಇರೋದು 20% ಇನ್ಕ್ರೀಸ್ ಆದರೆ 120 ಆಗುತ್ತೆ. ನೆಕ್ಸ್ಟ್ ಲೇಟರ್ ಆನ್ ಪ್ರೈಸ್ ವರ್ ಡಿಕ್ರೀಸ್ಡ್ ಬೈ 25%. ನೆಕ್ಸ್ಟ್ ಏನಾಗುತ್ತೆ ಈ 120 ಅನ್ನೋದು 25% ಡಿಕ್ರೀಸ್ ಆಗುತ್ತೆ. ಹಾಗಾದರೆ 120ಗೆ 25% ಡಿಕ್ರೀಸ್ ಆಗ್ತಾ ಇದೆ ಅಂದರೆ ನೀವು ಡೈರೆಕ್ಟಾಗಿ ಶಾರ್ಟ್ಕಟ್ ಬರ್ಕೊಳ್ಳಿ, 25/100 ಬರಿಬೇಡಿ, ಡೈರೆಕ್ಟಾಗಿ 1/4 ಬರ್ಕೊಳ್ಳಿ. ಸೊ 25 1s 25 4s ಆಗುತ್ತೆ. ನೆಕ್ಸ್ಟ್ 4 3s 12, ಸೊ ಅಲ್ಲಿಗೆ 30 ಆಯಿತು. ಹಾಗಾದರೆ ಡಿಕ್ರೀಸ್ ಆದಮೇಲೆ ಎಷ್ಟಾಗುತ್ತೆ ಅಂದರೆ 30 ಆಗುತ್ತೆ. ಸೊ 120 ಇರೋದು 30% ಕಡಿಮೆ ಆಗ್ತಾ ಇದೆ ಅಂದರೆ ನಿಮಗಿದು 90 ಆಗಿರಲೇಬೇಕು, ಇದು 120 ಆಗಿರುತ್ತೆ. ಸೊ ಇದು 100 ಆಗಿರುತ್ತೆ. ಸೊ ಅವ್ರು ಏನು ಕೇಳಿದ್ದಾರೆ ಅಂದರೆ ಈ ಕ್ವಶನಲ್ಲಿ ಫೈಂಡ್ ದಿ ನೆಟ್ ಪರ್ಸೆಂಟೇಜ್ ಚೇಂಜ್ ಇನ್ ದಿ ಫೈನಲ್ ಪ್ರೈಸ್ ಆಫ್ ದಿ ಆರ್ಟಿಕಲ್. ಸೊ ಇನಿಷಿಯಲಿ 100 ಇತ್ತು, ಫೈನಲ್ ಆಗಿ 90 ಆಗ್ತಾ ಇದೆ ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಚೇಂಜಸ್ ಆಗಿದೆ? ಹಾಗಾದರೆ 100ಇಂದ 90 ಎಷ್ಟು ಚೇಂಜಸ್ ಆಗಿದೆ ಅಂದರೆ ಸೊ 10% ಕಡಿಮೆ ಆಗ್ತಾ ಇದೆ. ಬಟ್ ನಿಮಗೆ ಅವರು ಕಡಿಮೆ ಆಗಿದೆಯೋ ಜಾಸ್ತಿ ಆಗಿದೆಯೋ ಕೇಳ್ತಾ ಇಲ್ಲ, ಏನು ಚೇಂಜ್ ಆಗ್ತಾ ಇದೆ ಅಂತ ಕೇಳಿದ್ದಾರೆ. ಫೈಂಡ್ ದಿ ನೆಟ್ ಪರ್ಸೆಂಟೇಜ್ ಚೇಂಜ್ ಇನ್ ದಿ ಫೈನಲ್ ಪ್ರೈಸ್ ಆಫ್ ಆರ್ಟಿಕಲ್. ಹಾಗಾಗಿ ಫೈನಲ್ ಪ್ರೈಸಲ್ಲಿ ಇನಿಷಿಯಲ್ 100 ಇದೆ, ಫೈನಲ್ ಆಗಿ 90 ಇದೆ ಅಂದರೆ 10% ಚೇಂಜಸ್ ಆಗ್ತಾ ಇದೆ. ಈ 120ನ ಕನ್ಸಿಡರ್ ಮಾಡಬೇಡಿ, ಇದು ನಿಮಗೆ ಇನಿಷಿಯಲ್ ಅಲ್ಲ, ಇನಿಷಿಯಲ್ 100 ಇರುತ್ತೆ. ಸೊ ಎಂಡಿಂಗ್ನಲ್ಲಿ ನಿಮಗೆ 90 ಇದೆ ಅಂದರೆ ಫೈನಲ್ ಪ್ರೋಸೆಸ್ಸಲ್ಲಿ, ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಚೇಂಜಸ್ ಆಗಬೇಕಾಗಿರೋದು
10% ಚೇಂಜಸ್ ಆಗಿದೆ. ಆಪ್ಷನ್ ಡಿ ಅಥವಾ ಆನ್ಸರ್ 10 ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ಅದೇ ರೀತಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಆ್ಯನ್ ಎಂಟ್ರಿ ಫೀ ಇನ್ ಎ ಫೇರ್ ಈಸ್ ₹1 ಅಂತ ಇದೆ. ಸೊ ಯಾವುದೋ ಒಂದು ಫೇರಲ್ಲಿ ಎಂಟ್ರಿ ಫೀಸು ಅಥವಾ ಎಂಟ್ರಿ ಫೇರು ₹1 ಇದೆ. ಸೊ ಇದನ್ನು 100 ಅಂತ ತಗೊಳ್ಬೋದು ನೀವು. ಲೇಟರ್ ದಿಸ್ ವಾಸ್ ಇನ್ಕ್ರೀಸ್ಡ್ ಬೈ 20% ವಿಚ್ ಡಿಕ್ರೀಸಸ್ ದಿ ಸೇಲ್ಸ್ ಬೈ 25%. ಅಂದರೆ ಫಸ್ಟ್ ಎಂಟ್ರಿ ಫೀಸ್ ಎಷ್ಟು 1 ಇದೆ, ನೆಕ್ಸ್ಟ್ ಅದು 20% ರೈಸ್ ಆಗುತ್ತೆ. 20% ರೈಸ್ ಆದಾಗ ಸೊ 1 ಏನಿದೆ ಇದು 20% ರೈಸ್ ಆಗುತ್ತೆ. ರೈಸ್ ಆದಾಗ ಸೇಲ್ಸ್ ಏನಿದೆ ಅಂದರೆ ಆ ಟಿಕೆಟ್ಸ್ ಏನು ಎಂಟ್ರಿ ಫೀಸ್ ಟಿಕೆಟ್ಸ್ ಏನಿದೆ ಸೊ ಆ ಸೇಲ್ಸ್ ಏನಾಗುತ್ತೆ 25% ಕಡಿಮೆ ಆಗುತ್ತೆ ಅಂತ ಹೇಳಿದೆ. ಹಾಗಾದರೆ ಪರ್ಸೆಂಟೇಜ್ ಡಿಕ್ರೀಸ್ ಇನ್ ದಿ ನಂಬರ್ ಆಫ್ ವಿಸಿಟರ್ಸ್ ಏನು, ವಿಸಿಟರ್ಸ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಡಿಕ್ರೀಸ್ ಆಯಿತು ಅಂತ ಕೇಳಿದರು. ಸೊ ಇಲ್ಲಿ ನಿಮಗೆ ₹1 ಅಂತ ಹೇಳಿದ್ದಾರೆ, ಇದನ್ನು ನೀವು 100 ಅಂತ ತಗೊಳ್ಳಿ, ಕ್ಯಾಲ್ಕುಲೇಷನಿಗೆ ಈಸಿ ಆಗುತ್ತೆ. ಎಂಟ್ರಿ ಫೀಸ್ 100 ಇತ್ತು, ಲೇಟರ್ ಇಟ್ ವಾಸ್ ಇನ್ಕ್ರೀಸ್ಡ್ ಬೈ 20%. ಅಂದರೆ ಗೊತ್ತಿದೆ ನಿಮಗೆ 100 ಇರೋದು 20% ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಅದು 120ನೇ ಆಗಿರುತ್ತೆ. 100ಕ್ಕೆ 20% ಜಾಸ್ತಿ ಆಗಿದೆ ಅಂತ ಅರ್ಥ, 120ನೇ ಆಗಿರಬೇಕು. ನೆಕ್ಸ್ಟು ವಿಚ್ ಡಿಕ್ರೀಸಸ್ ದಿ ಸೇಲ್ಸ್ ಬೈ 25%. ಅಂದರೆ ಈ 120 ಅನ್ನೋದು ಏನಿದೆ ಸೊ ಇದು ನೆಕ್ಸ್ಟ್ ಏನಾಗುತ್ತೆ ಸೊ 25% ಅಷ್ಟು ಡಿಕ್ರೀಸ್ ಆಗುತ್ತಂತೆ. ಅಂದರೆ ಸೇಲ್ಸು 25% ಡಿಕ್ರೀಸ್ ಆಗುತ್ತೆ. ಯಾವಾಗ 120 ಇದ್ದಾಗ ಸೊ 25% ಅಷ್ಟು ಡಿಕ್ರೀಸ್ ಆಗುತ್ತೆ. ಹಾಗಾದರೆ 25% ಅಷ್ಟು ಡಿಕ್ರೀಸ್ ಆಗುತ್ತೆ ಅಂದರೆ ನಿಮಗೆ ಅದು 75 ಆಗಿರಬೇಕು. ಯಾಕೆ ಅಂದರೆ ಇದು 25% ಅಷ್ಟು ಡಿಕ್ರೀಸ್ ಆಗಲ್ಲ. ಏನು ನಿಮಗೆ ವಿಸಿಟರ್ಸಿನ ಏನು ಎಂಟ್ರಿ ಫೀಸ್ ಟಿಕೆಟ್ ಏನಿದೆ ಸೊ ಅದು 100 ಇತ್ತು ಫಸ್ಟು, ಸೊ ಅದರಲ್ಲಿ 25% ಡಿಕ್ರೀಸ್ ಆಗ್ತಾ ಇದೆ. ಯಾವಾಗ 25% ಯಾವಾಗ ಡಿಕ್ರೀಸ್ ಆಗುತ್ತೆ ಅಂದರೆ ಈ ಎಂಟ್ರಿ ಫೀಸು ₹120 ಆದಾಗ ಅಥವಾ 120% ಅಷ್ಟು 20% ಜಾಸ್ತಿ ಆದಾಗ ಎಷ್ಟು ಡಿಕ್ರೀಸ್ ಆಗ್ತಾ ಇದೆ 25% ಡಿಕ್ರೀಸ್ ಆಗ್ತಾ ಇದೆ. ಹಾಗಂದರೆ ಫಸ್ಟ್ 100% ಇತ್ತು, 25% ಡಿಕ್ರೀಸ್ ಆಗ್ತಾ ಇದೆ ಅಂದರೆ 75% ಆಗುತ್ತೆ. ಯಾವುದು ಸೇಲ್ಸ್ 75% ಆಯಿತು ಅಂದರೆ ನಿಮಗೆ ಇಲ್ಲಿ ಬೇಸ್ ಕ್ಯಾಲ್ಕುಲೇಷನು 75%ಗೆ 120 ಅಥವಾ 100ಗೆ 20% ರೈಸ್ ಆಗಿರೋದು 120% ಆಗುತ್ತೆ. ಸೊ ಇಲ್ಲಿ ಡಿವೈಡೆಡ್ ಬೈ 12/10 ಅಂದರೆ ನಿಮಗೆ 1.2 ಆಗುತ್ತೆ. 75ನ ನೀವು 1.2 ಅಲ್ಲಿ ಡಿವೈಡ್ ಮಾಡಬೇಕು. ಸೊ ಇಲ್ಲಿ 12 ಇಂದ ಡಿವೈಡ್ ಆಗಲ್ಲ, ಯಾಕಂದರೆ ಡೆಸಿಮಲ್ ಇದೆ ಅಂದರೆ ಸೊ 750 ಡಿವೈಡೆಡ್ ಬೈ 12 ಮಾಡ್ಬೋದು. ಸೊ 12 6 72, 3 ಉಳಿಯುತ್ತೆ 30, 12 2 24, ನೆಕ್ಸ್ಟ್ ನಿಮಗೆ 12 5 60 ಆಗುತ್ತೆ. 62.5% ಅಷ್ಟು ಏನಾಗಿದೆ ಅಂದರೆ ಸೇಲ್ಸ್ ಆಗಿದೆ. ಬಟ್ ಅವರು ಅದನ್ನು ಕೇಳಿಲ್ಲ, ಸೇಲ್ಸ್ ಕೇಳಿಲ್ಲ. ಪರ್ಸೆಂಟೇಜ್ ಡಿಕ್ರೀಸ್ ಇನ್ ದಿ ನಂಬರ್ ಆಫ್ ವಿಸಿಟರ್ಸ್ ಅಂದರೆ ಈ 25% ಕಡಿಮೆ ಆದಾಗ ಸೇಲ್ಸು ನಂಬರ್ ಆಫ್ ವಿಸಿಟರ್ಸ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಕಡಿಮೆ ಆದರು. ಸೊ ನಿಮಗೆ 62.5% ಅಷ್ಟು ವಿಸಿಟರ್ಸು ವಿಸಿಟ್ ಮಾಡ್ತಾ ಇದ್ದಾರೆ ಅಥವಾ ಫೇರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂದರೆ 100ಅಲ್ಲಿ ನೀವು 62.5ನ ಮೈನಸ್ ಮಾಡಿದರೆ ಉಳಿದಿರೋ 37.5% ಅಷ್ಟು ಏನಾಗಿರ್ತಾರೆ ಡಿಕ್ರೀಸ್ ಆಗಿರ್ತಾರೆ. ಸೊ ನಂಬರ್ ಆಫ್ ವಿಸಿಟರ್ಸ್ ಎಷ್ಟು ಪರ್ಸೆಂಟೇಜ್ ಡಿಕ್ರೀಸ್ ಆಗಿದ್ದಾರೆ ಅಂದರೆ 37.5 ಆಗಿರುತ್ತೆ. ಆಪ್ಷನ್ ಡಿ ಆನ್ಸರ್ 37.5. ಸೊ ಇಲ್ಲಿ ಪ್ರತಿಯೊಂದನ್ನು ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಅಬ್ಸರ್ವ್ ಮಾಡಿದ್ರೆ ಈಸಿಯಾಗಿ ಮಾಡ್ಬೋದು, ಯಾಕಂದರೆ 100 ಇದೆ 120 ಇದೆ ಅಂದರೆ ನೀವು ಇದ್ರ ಬೇಸ್ ಮೇಲೆ ಮಾಡಬೇಡಿ. 100 ಇರೋದು 120 ಆಗಿದೆ, ಓಕೆ. ನೆಕ್ಸ್ಟ್ 25% ಕಡಿಮೆ ಆಗಿದೆ ಅಂದರೆ ಒರಿಜಿನಲ್ ಏನಿದೆಯೋ ಅದರಲ್ಲಿ 25% ಕಡಿಮೆ ಆಗಿದೆ. ಇದು ಪ್ರೈಸ್ ರೈಸ್ ಆಗ್ತಾ ಇರೋದು, ಇದು ನಂಬರ್ ಆಫ್ ಸೇಲ್ಸ್ ರೈಸ್ ಕಡಿಮೆ ಆಗ್ತಾ ಇರೋದು. ಹಾಗಾಗಿ 100ಅಲ್ಲಿ 25% ಕಡಿಮೆ ಆಗಿದೆ ಅಂದರೆ 75. ಈ 75ಗೆ ಬೇಸ್ ಯಾವಾಗ 75 ಆಗಿದ್ದು ಅಂದರೆ 120 ಇಷ್ಟು ಆದಾಗ ಅಥವಾ ಪ್ರೈಸ್ 120 ಆದಾಗ 75 ಆಗುತ್ತೆ. 75 ಡಿವೈಡ್ ಬೈ 1.2 ಅಂದರೆ ನಿಮಗೆ 62.5. ಸೊ ಇವರು ನಂಬರ್ ಆಫ್ ವಿಸಿಟರ್ಸ್ ಆಗಿರ್ತಾರೆ, ಬಟ್ ಡಿಕ್ರೀಸ್ ಆಗಿರೋದು ಎಷ್ಟು ಪರ್ಸೆಂಟ್ ಅಂದರೆ 37.5. ಸೊ ಹಾಗಾದರೆ ಆಪ್ಷನ್ ಡಿ ಆನ್ಸರ್ 37.5. ಈ ರೀತಿ ಕ್ವಶನ್ಸನ್ನು ನಿಮಗೆ ಪ್ರಿಲಿಮ್ಸ್ ಎಕ್ಸಾಮ್ಗಳಲ್ಲಿ ಕೇಳ್ತಾ ಹೋಗ್ತಾರೆ. ಕಾಂಪ್ಲಿಕೇಟೆಡ್ ಏನಿರಲ್ಲ, ತುಂಬ ಸಿಂಪಲ್ ಇರುತ್ತೆ, ಬಟ್ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸಿಂಗಲ್ ಐಟಮ್ ಅಥವಾ ಮಿಸಲೇನಿಯಸ್ ಅಂತ ಹೇಳ್ತೀವಿ, ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನಿಮಗೆ ಎಕ್ಸಾಮಲ್ಲಿ ಸ್ಪೀಡಾಗಿ ಸಾಲ್ವ್ ಮಾಡ್ತಾ ಹೋಗ್ತೀರಾ. ಸೊ ಯಾವುದೇ SBI ಆಗಿರ್ಬೋದು ಅಥವಾ ನೆಕ್ಸ್ಟ್ ಬರುವಂತಹ IBPS ಎಕ್ಸಾಮ್ಗಳಾಗಿರ್ಬೋದು, ಸೊ
ಪ್ರತಿಯೊಂದು ಎಕ್ಸಾಮ್ಗಳಲ್ಲೂ ಕೂಡ ಮಿಸಲೇನಿಯಸ್ ಅಥವಾ ಸಿಂಗಲ್ ಐಟಮ್ ಕ್ವಶನ್ಸ್ ಇರುತ್ತೆ. ಸ್ಪೀಡಾಗಿ ಸಾಲ್ವ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ. ಸೊ ಐದರ್ 1 ಮಿನಿಟ್ಸ್ ಆಗಿರ್ಬೋದು ಅಥವಾ 2 ಮಿನಿಟ್ಸ್ ತಗೊಂಡು ನೀವು ಯಾವ ಕಾನ್ಸೆಪ್ಟಲ್ಲಿ ಪರ್ಫೆಕ್ಟ್ ಇದ್ದೀರೋ ಅಥವಾ ಸ್ಟ್ರಾಂಗ್ ಇದ್ದೀರೋ ಆ ಕಾನ್ಸೆಪ್ಟ್ಸನ್ನು 100% ಎಲ್ಲೂ ಕೂಡ ಯಾವುದೇ ಎಕ್ಸಾಮಲ್ಲೂ ನೀವು ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ, ಅದೇ ರೀತಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ಸ್ ಇದೆ. ಸೊ 17/5/2021 ಅನ್ನೋದು ಲಾಸ್ಟ್ ಡೇಟ್ ಆಗಿರುತ್ತೆ. ಬಿಫೋರ್ ದ್ಯಾಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಿಮ್ಮ ಪ್ರಿಪ್ರೇಷನ್ಸನ್ನು ಡೇ ಬೈ ಡೇ ಅಪ್ಡೇಟ್ ಮಾಡ್ತಾ ಹೋಗಿ ಅಂತ ಹೇಳ್ತಾ, ಅಥವಾ ಇಂಪ್ರೂವೈಸ್ ಮಾಡ್ಕೊಳ್ತಾ ಹೋಗಿ, ಅಥವಾ ಪ್ರತಿದಿನ ಹೊಸ ಒಂದು ಕಾನ್ಸೆಪ್ಟ್ಸನ್ನು ಕಲಿತಾ ಹೋಗಿ. ಅದು QT ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು, ಅಥವಾ ಇಂಗ್ಲೀಷ್ ಆಗಿರ್ಬೋದು, ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಅಥವಾ ನಿಮಗೆ ಇಂಗ್ಲೀಷ್ ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಅಥವಾ ಸ್ಟಡಿ ಮೆಟೀರಿಯಲ್ಸ್ ಆದರೆ ನಮ್ಮದೇ ಆದಂತಹ ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ. ಆ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಎಲ್ಲ ಮೆಟೀರಿಯಲ್ಸ್ ಸಿಗ್ತಾ ಹೋಗುತ್ತೆ. ಆ ಮೆಟೀರಿಯಲ್ಸ್ಗಳನ್ನು ಯೂಸ್ ಮಾಡ್ಕೊಳ್ಳಿ, ಅಥವಾ ಮುಂಬರುವಂತಹ ಎಕ್ಸಾಮಲ್ಲಿ ಸಕ್ಸಸ್ ಅನ್ನೋದು ನಿಮ್ಮದೇ ಆಗಿರಲಿ ಅಂತ ಹೇಳ್ತಾ, ಅಥವಾ ವಾಟ್ಸಪ್ ಗ್ರೂಪ್ ಇದೆ, ಯೂಟ್ಯೂಬ್ ಚಾನಲ್, ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು. ಈ ಗ್ರೂಪ್ಗಳಲ್ಲೂ ಕೂಡ ನೀವು ಒಬ್ಬ ಆಕ್ಟಿವ್ ಪಾರ್ಟಿಸಿಪೇಟ್ ಆಗಿರಿ. ನಾವು ಕೊಡುವಂತಹ ಇನ್ಪುಟ್ಸನ್ನು ನೀವು ತಗೊಳ್ಳಿಕ್ಕೆ ರೆಡಿ ಇರಿ ಅಂತ ಹೇಳ್ತಾ, ಪ್ರತಿಯೊಂದನ್ನು ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಮ್ಯಾಕ್ಸಿಮಮ್ ಎಫರ್ಟನ್ನು ಇಂಪ್ಲಿಮೆಂಟ್ ಮಾಡಿದ್ದೇ ಆದಲ್ಲಿ ನೆಕ್ಸ್ಟ್ ಬರುವಂತಹ SBI ಕ್ಲರ್ಕ್ ನಿಮ್ಮದೇ ಆಗಿರುತ್ತೆ ಅಂತ ಹೇಳ್ತಾ, ನಾನು ಇವತ್ತು ಈ ಕಾನ್ಸೆಪ್ಟ್ಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.